ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿದ್ದರೆ, ಎರೆಹುಳುಗಳ ಸಂಖ್ಯೆ ಕಡಿಮೆ ಆಗಿದ್ದರೆ, ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಕಡಿಮೆ ಆಗಿದ್ದಾಗ ಗಿಡ ವೀಕ್ ಆಗ್ತದೆ, ಹೊಸ ಎಲೆಗಳು ಸಾಫ್ಟ್ ಆಗಿ ಬರ್ತದೆ. ಅದನ್ನೇ ಎಲ್ಲಿ ಸಾಫ್ಟ್ನೆಸ್ ಇರುತ್ತೋ ಸ್ಪಿಂಡಲ್ ಬಗ್ಗು ಅಲ್ಲಿ ಅದನ್ನು ಡ್ಯಾಮೇಜ್ ಮಾಡ್ತದೆ. ಈ ವಿಷಯದ ಬಗ್ಗೆ ಹಲವಾರು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಂದು ರಿಸರ್ಚ್ ನಡೆದಿದೆ. ಅವರ ರಿಸರ್ಚ್ ಅಲ್ಲಿ ಸ್ಪಿಂಡಲ್ ಸ್ಟೇಜ್ ನಲ್ಲಿ ಪೆಸ್ಟ್ ಅಟ್ಯಾಕ್ ಹೆಚ್ಚು ಅಂತ ಹೇಳಿದ್ದಾರೆ. ಸೊ ಅರ್ಲಿ ಸ್ಟೇಜ್ ಅಂದ್ರೆ ಯಾವಾಗ ಆ ಒಂದು ಇದು ಬರುತ್ತೋ, ಸುಳಿ ಬರುತ್ತೋ ಅರ್ಲಿ ಸ್ಟೇಜ್ ಅಂತಾರೆ. ಆ ಸಮಯದಲ್ಲೇ ಆ ಡ್ಯಾಮೇಜ್ ನ ಕಂಟ್ರೋಲ್ ಮಾಡೋದು ಉತ್ತಮ ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಅದೇ ರೀತಿ ಪೋಷಕಾಂಶಗಳು ಇಂಬ್ಯಾಲೆನ್ಸ್ ಆಗಿರೋದೇ ಕಾರಣ ಅಂತಕ್ಕಂಥದ್ದು ಈ ಸ್ಪಿಂಡಲ್ ಬಗ್ ಅಟ್ಯಾಕ್ ಆಗಲಿಕ್ಕೆ ಕಾರಣ ಅನ್ನೋದು ತಿಳಿಸ್ಕೊಡ್ತಾರೆ. ಸೊ ಅದೇ ರೀತಿ ಡಾಕ್ಟರ್ ಹೆಲೆನ್ ಹಿಂಗಮ್ ಹೇಳ್ತಾರೆ, ಸಾಯಿಲ್ ಮೈಕ್ರೋಬ್ ಸ್ಟ್ರಾಂಗ್ ಇದ್ರೆ, ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಸ್ಟ್ರಾಂಗ್ ಇದ್ರೆ ಪ್ಲಾಂಟ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಇರುತ್ತೆ ಅನ್ನೋ ಮಾತು ಹೇಳ್ತಾರೆ. ಸಾಯಿಲ್ ವೀಕ್ ಇದ್ರೆ ಪೆಸ್ಟ್ ಸ್ಟ್ರಾಂಗ್ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ.